ಸಂಪ್ರದಾಯ ಮತ್ತು ಸಂಸ್ಕೃತಿ ಅದನ್ನೆಲ್ಲ ತೋರಿಸ್ಕೊಟ್ಟಿದೆ ನಮ್ಮ ಇಂಡಿಯಾ. ಅಂಥ ಒಂದು ಪುಣ್ಯವಾದ ಕಲ್ಚರ್ ಇರೋಂಥ ಒಂದು ದೇವರು ಪ್ರಸಾದ ಕೊಟ್ಟರು, ದೇವ್ರು ವರ ಕೊಟ್ಟರು ಪೂಜಾರಿ ಕೊಡೋದಿಲ್ವಂತೆ. ಒಳ್ಳೇದ್ರಿಂದ ನಾವು ಹೋದ್ರೆ ನಮ್ಮಿಂದ ಒಳ್ಳೆ ಖಂಡಿತ ಬರುತ್ತೆ. ಹೊರ್ಗಿನ ದೇಶದವ್ರು ಬಂದು ನಮಗೆ ಹಾನಿ ಮಾಡ್ತಾರೆ, ನಮಗೇನೋ ತೊಂದರೆ ಮಾಡ್ತಾರೆ ಅನ್ನೋದು ಬೇಡವೇ ಬೇಡ. ನಮ್ಮ ದೇಶದಲ್ಲಿ ನಮ್ಮವರೇ ತೊಂದರೆ ಹೆಂಗೆ ಅಂದರೆ ನಮಗಿರುತ್ತೆ. ಈಗ ನನ್ನ ಅಮ್ಮ ರಾಣಿ ಅಂತ ಇವರು ಅಂತ ನಾನು ತೋರಿಸ್ತೀನಿ, ಬಟ್ ಎಲ್ಲರಿಗೂ ಅಮ್ಮ ಇದ್ದಾರೆ, ಒಬ್ಬರು ಅದು ಭಾರತ ಮಾತೆ. ನೋಡಿ ಹಿಂಗೆ ಮಾಡಿದ್ದಾಳೆ ನನ್ನ ಮಗಳು. ಏನು ಕಷ್ಟಪಟ್ಟು ನಮ್ಮ ದೇಶದ ಒಂದು ಹೆಮ್ಮೆಗೆ, ನಮ್ಮ ದೇಶದ ಒಂದು ಲೋಗನ ಬಿಡಬಾರ್ದು ಅಂತ ನಾವು ವ್ಲಾಗರ್ಸ್ ಆಗಿ, ರೀಲ್ಸ್ ಮಾಡೋರಾಗಿ ಇದನ್ನು ಬಿಟ್ಟಿಲ್ಲ, ನಾವು ಮಾಡಿದ್ದೀವಿ. ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ದೇಶ ನಮ್ಮ ಹೆಮ್ಮೆ. ಹಾಗಾಗಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಒಳ್ಳೇದು ಮಾಡಾಗಿದ್ರೆ ಮಾತ್ರ ಮಾಡಿ. ಹಾಂ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ವಿ ಆರ್ ಎ ಇಂಡಿಯನ್ ಗರ್ಲ್ಸ್. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ಸ್ವತಂತ್ರ ದಿನಾಚರಣೆ. ಅಂದರೆ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದ ಸಂಭ್ರಮ ಪಟ್ಟುವಂಥ ಒಂದು ದಿನ. ಅಂದರೆ ಇಲ್ಲಿಗೆ ಎಷ್ಟು ವರ್ಷ ಆಯಿತು? 1947 ಆಗಸ್ಟ್ 15 ನಮ್ಗೆ ಸಿಕ್ಕಿದ್ದು. ಫ್ರೆಂಡ್ಸ್, ನಾವು ಈಗ ಸ್ವತಂತ್ರವಾಗಿರೋಂಥ ಭಾರತ ಪ್ರಜೆಗಳು. ಫ್ರೆಂಡ್ಸ್, ನಮಗೆ ನೋಡಿ ಎಷ್ಟು ಸ್ವತಂತ್ರ ಸಿಕ್ಕಿದೆ. ಈ ದುಷ್ಟ ನಿಕ್ಕುರ್ಮಿ ಜನಗಳಿಂದ ನಮಗೆ ಸ್ವತಂತ್ರ ಸಿಕ್ಕಿದ ನಂತರ ನಮ್ಮ ಭಾರತದ ಪ್ರಜೆಗಳೆಲ್ಲರೂ ಕೂಡ ಎಷ್ಟು ಆರಾಮಾಗಿ ನೆಮ್ಮದಿಯಾಗಿದ್ದಾರೆ. ಆದರೆ ಒಬ್ರಿಗೊಬ್ರು ಅಸೂಯೆ ಪಡ್ಕೊತ, ಒಬ್ರಿಗೊಬ್ರು ದ್ವೇಷ ಸಾಧನೆ ಮಾಡ್ಕೊತ, ಹೊಟ್ಟೆ ಕಿಚ್ಚು ಪಡ್ಕೊತ, ಇದನ್ನು ನಮಗೆ ನಾವೇ ಶತ್ರುಗಳಾಗ್ತಾ ಇದ್ದೀವಿ. ನಾವೆಲ್ಲ ಇಂಡಿಯನ್ಸ್ ಆದಮೇಲೆ ನಾವೆಲ್ಲ ಹೇಗಿರಬೇಕು? ಎಲ್ಲರೂ ನಾವು ತಾಯಿ ಮಕ್ಕಳಾಗಿರಬೇಕು, ಮಕ್ಕಳಾಗಿ ನಾವು ಇರಬೇಕು. ಅದು ನಿಜ ಕೂಡ ಹೌದು. ಯಾಕಂದರೆ ನಮಗೆ ತಾಯಿಯಂದು ಈಗ ನೇಮ್ ಇರುತ್ತೆ. ಈಗ ನನ್ನ ಅಮ್ಮ ರಾಣಿ ಅಂತ ಇವರು ಅಂತ ನಾನು ತೋರಿಸ್ತೀನಿ, ಬಟ್ ಎಲ್ಲರಿಗೂ ಅಮ್ಮ ಇದ್ದಾರೆ, ಒಬ್ಬರು ಅದು ಭಾರತ ಮಾತೆ ಅಲ್ವಾ. ಅವ್ರ ಕಣ್ಣಿಗೆ ಕಾಣಲ್ಲ, ಬಟ್ ಅವರ ಒಟ್ಟೊಳಗೆ ಇದ್ದೀವಂಥ ಮಕ್ಕಳು ನಾವು. ಸೊ ನಮಗೆಲ್ಲ ತಾಯಿ ಒಬ್ಬರೇ, ಅವ್ರ ಒಟ್ಟಲ್ಲಿ ನಾವೆಲ್ಲ ಹುಟ್ಟಿದ್ವಿ ಅಮ್ಮ, ನಾವೆಲ್ಲ ಸಮಾನರೇನೆ. ಬಟ್ ನೀವೇನು ಮಾಡ್ಕೊಂಡು ಅಂತೀರಾ, ಎಲ್ಲರೂ ಈಗೀಗ ಅದು ಇದು ಆಸ್ತಿ ಪಾಸ್ತಿ ದೊಡ್ಡವರು ಚಿಕ್ಕವರು ಅಂತ ನೀವೇ ಭೇದ ಭಾವ ಮಾಡಿಕೊಂಡು, ಜಾತಿ ಅಂತೆಲ್ಲ ಭೇದ ಭಾವ ಮಾಡಿಕೊಂಡು ಈ ಥರ ನಿಮಗೆ ನಿಮ್ಮ ಸುಖ ಸಂತೋಷ ನೆಮ್ಮದಿಗೆ ನೀವೇ ಕಡಿವಾಣ ಹಾಕ್ಕೊಂಡಿದ್ದೀವಿ. ಬೇರೆಯವ್ರು ಬಂದು ಮಾಡೋದನ್ನು ನಾವೇ ಮಾಡ್ಕೊತಾ ಇದ್ದೀವಿ. ಬೇರೆಯವ್ರು ಬಂದು ನಮ್ಮ ಕಡೆ ಬೆಳ್ಳಿಟ್ಕೊತಾ ಇಲ್ಲ, ನಾವೇ ನಮ್ಮ ಕಡೆ ಬೆಳ್ಳಿಟ್ಕೊತಾ ಇದ್ದೀವಿ, ಆಯಿತಾ. ಅವಾಗ ನಮ್ಮ ಭಾರತ ಇನ್ನೊಬ್ಬರ ಕೈ ಸೆರೆಯಾಳಾಗಿತ್ತು. ಬಟ್ ಅದರಿಂದ ಮಹಾತ್ಮ ಗಾಂಧೀಜಿಯವರು, ಅವರಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಸೇರಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ನಮ್ಮ ಈ ದೇಶನ ನಮ್ಮದು ಮಾಡಿಕೊಟ್ಟ ಮೇಲೆ ಯಾಕೆ ಅಸೂಯೆ, ಹೊಟ್ಟೆ ಕಿಚ್ಚು, ದ್ವೇಷ, ಒಬ್ರಿಗೊಬ್ರು ಯಾಕೆ ನೋವು, ತೊಂದರೆ, ಒಬ್ರಿಗೊಬ್ರು ಯಾಕೆ ಕಿತ್ತಾಡೋದಲ್ವ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಜೀವನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂತಂದರೆ, ಇನ್ನೊಂದೇನೋ ಮಾತನಾಡ್ಕೋಬೋದು ಮರ್ತು ಹೋಯ್ತು ನನಗೆ. ಏನಿಲ್ಲ, ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫ್ರೆಂಡ್ಸ್, ಇನ್ನೊಂದು ಹೇಳ್ಬೇಕು, ಇನ್ನೊಂದು ವಿಷಯ. ಯಾಕಂದರೆ ಇದು ಸ್ವತಂತ್ರ ದಿನಾಚರಣೆ ದಿನ ಆಗಿರೋದ್ರಿಂದ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನನಗನ್ನಿಸ್ತು. ಬಟ್ ಕರೆಕ್ಟಾಗಿ ತಪ್ಪ ನನಗೆ ಗೊತ್ತಿಲ್ಲ. ಬಟ್ ನನಗೆ ಇವತ್ತಿನ ಒಂದು ನಮ್ಮ ಭಾರತ, ನಮ್ಮ ಎತ್ತ ತಾಯಿಗೆ ಸಮಾನವಾಗಿರೋಂಥ ಈ ಭಾರತಾಂಬೆನ ನಾವು ಹಾಡಿ ಕೊಂಡಾಡದೇ ಇದ್ದರೆ ಭಗವಂತನಾದರೂ ಮೆಚ್ತಾನ? ಯಾಕೆ ಹೇಳಿ, ಇವತ್ತು ನಮ್ಮ ಮನೆ ನಮ್ಮ ಬಾಗಿಲು ಅಂತ ಇರುವಾಗ ನಮ್ಮ ಮನೇಲಿ ನಾವು ಎಷ್ಟು ಖುಷಿಯಾಗಿರ್ತೀವಲ್ಲ, ಅದೇ ರೀತಿ ನಮ್ಮ ದೇಶದಲ್ಲೂ ನಮ್ಗೆ ಆ ಸ್ವತಂತ್ರ ಇದೆ. ಅಂದರೆ ಬೇರೆಯವ್ರು ಬಂದು ಆಡಳಿತ ಮಾಡುವಾಗ, ಬೇರೆಯವ್ರು ಬಂದು ಕಂಡೀಷನ್ ಹಾಕುವಾಗ, ಬೇರೆಯವ್ರು ಬಂದು ಅಥವಾ ನಮ್ಮ ಸ್ವತಂತ್ರ ಕಿತ್ಕೊಂಡಾಗ ನಮಗಾಗ ನೋವು, ನಮಗಾಗ ಹಿಂಸೆ, ಕೈಕಾಲು ಕಟ್ಟದಂಗೆ ಆಗಿತ್ತು ಆ ಕಾಲದಲ್ಲಿ ಇದೇ ಭಾರತದ ಪ್ರಜೆಗಳಿಗೆ ಅಂದಾಗ ಅದನ್ನು ಹೋಗ್ಲಾಡಿಸಿದ ಮೇಲೆ ಈ ಒಂದು ಸಂಭ್ರಮನ ಆಚರಿಸದೆ, ಕೊಂಡಾಡದೆ, ಹೊಗಳದೆ ದೇಶದ ಪ್ರಜೆಗಳಾಗಿ ಏನು ಸಾರ್ಥಕ, ಏನು ಪ್ರಯೋಜನ ಅಂತ ನನಗೆ ನನ್ನ ಮಗಳಿಗೆ ಅನ್ನಿಸ್ತು. ಅದಕ್ಕೆ ಮಾತಾಡಿದ್ವಿ. ತಪ್ಪು ಸರಿನೋ ಗೊತ್ತಿಲ್ಲ, ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಸರಿ ಇದ್ದರೆ ಆಶೀರ್ವಾದ ಮಾಡಿ. ಹಾಂ, ಇವಾಗ ಏನು ಈ ದೇಶದ ಪ್ರಜೆಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ ಭಾರತ ದೇಶದ ಬಗ್ಗೆ? ನಮ್ಮ ದೇಶದ ಬಗ್ಗೆ ನಾನು ಹೇಳೋದಕ್ಕೆ ನಾನು ತುಂಬ ಚಿಕ್ಕವಳು. ಬಟ್ ನನಗೇನು ಅನ್ನಿಸ್ತು ಅದನ್ನ ಹೇಳ್ತೀನಿ. ಏನಾದ್ರು ವಾಯ್ಸ್ ಕೇಳಿಸ್ಬೇಕು? ಇಲ್ಲ, ಕೇಳುತ್ತೆ ಜೋರು. ನಾನು ನಮ್ಮ ದೇಶದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ಈ ನಮ್ಮ ದೇಶ, ಇಂಥ ಭಾರತ ದೇಶದಲ್ಲಿ ಅದು ಮೇನ್ ಇಂಪಾರ್ಟೆಂಟಾಗಿ ಸಂಪ್ರದಾಯ ಮತ್ತು ಸಂಸ್ಕೃತಿ ಅದನ್ನೆಲ್ಲ ತೋರಿಸ್ಕೊಟ್ಟಿದೆ ನಮ್ಮ ಇಂಡಿಯಾ. ಅಂಥ ಒಂದು ಪುಣ್ಯವಾದ ಕಲ್ಚರ್ ಇರೋಂಥ ಒಂದು ಅದ್ಭುತವಾದ ದೇಶನೇ ನಮ್ಮ ಪ್ರಕಾರ.
ಬೇರೆಯವ್ರಿಗೆ ಹಿಂಗೆ ಗೊತ್ತಿಲ್ಲ, ನಾನು ಕೊಂಡಾಡ್ತಿದ್ದೀನಿ ಸೀಮೆಗಿಲ್ವ ಏನಾದರೂ ಎನಿವನ್ ನೀವೇನಾದರೂ ಅನ್ಕೋಬೋದು, ದಯವಿಟ್ಟು ನಾನು ಓವರ್ ಆಯಿತು ಅಂತಲೂ ಅನ್ಕೋಬೋದು. ನಾನು ನಾರ್ಮಲಾಗಿ ಮಾತಾಡಿದ್ರೆ ನೀವು ಓವರ್ ಅಂತೀರಾ. ಇನ್ನು ಇವಾಗ ನಾನು ಓವರಾಗೇ ಮಾತಾಡಬೇಕು, ಯಾಕಂದರೆ ನಮ್ಮ ದೇಶ, ನಮ್ಮ ನಾಡು, ನಮ್ಮ ಹೆಮ್ಮೆ ಅನ್ನೋ ಥರ ನಾವಿರುವಾಗ ನಮ್ಮ ದೇಶದ ಬಗ್ಗೆ ನಾವು ಮಾತಾಡದೆ ಯಾರು ಮಾತಾಡ್ತಾರೆ. ಇವಾಗ ನಮ್ಮನ್ನ ನಾವೇ ಕೈ ಹಿಡಿಬೇಕು ಅಂದಾಗ ನಮ್ಮ ದೇಶ ನಮಗೆ ಇಲ್ಲಿರೋದಕ್ಕೊಂದು ಸ್ಥಾನ, ಮಾನ, ಒಂದು ಆದ್ಯತೆ ಕೊಟ್ಟಿರ್ಬೇಕಾದ್ರೆ ನಾವು ಯಾಕೆ ಹೊಗಳ್ಬಾರ್ದು, ನಾವು ಯಾಕೆ ಬಿಟ್ಕೊಡ್ಬೇಕು? ನಮ್ಮ ದೇಶ ಫಸ್ಟ್ ನಮಗೆ ದೇಶನೇ ಮೊದಲು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಕೆ, ಇನ್ನೊಂದು ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಅಮ್ಮ ಹೇಳಿದ್ರಲ್ಲ ಆವಾಗಲೇ ಏನಂತ, ಏನಂದರೆ ಅಮ್ಮ ಅವಾಗ ಹೇಳ್ತಾ ಇದ್ರಲ್ಲ, ಎಲ್ಲರೂ ನಾವು ಭೇದ ಭಾವ ಮಾಡ್ತಿರ್ತೀವಿ, ನಮ್ಮ ಸುಖ ಸಂತೋಷ ನಾವೇ ಕಡಿವಾಣ ಹಾಕಂತೀವಿ, ಏಕೆ ಅವರು ದೊಡ್ಡವರು ಈ ಚಿಕ್ಕವರು ಮೇಲು ಕೀಳು ಅಂತ ನಾವೇ ಅಂದ್ಕೊಂಬಿಟ್ಟು ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀವಲ್ಲ ಅಂತ. ಅದನ್ನು ಹೇಳ್ಬೇಕಾದ್ರೆ ನನಗೊಂದು ನೆನಪಾಯಿತು. ಏನಂತ, ಮುಂಚೆ ನಮ್ಮ ಸ್ವತಂತ್ರ ಸಿಗದೇ ಇರೋ ಒಂದು ಟೈಮಲ್ಲಿ ಬ್ರಿಟಿಷರು ಬಂದು ನಮ್ಮ ಚಿನ್ನ ಆಭರಣಗಳು ಏನಿರ್ತಾವಲ್ಲ, ವಜ್ರ ವೈಡೂರ್ಯ ಅಂತ, ಆಸ್ತಿ ಪಾಸ್ತಿ ಅಂತ ಚಿನ್ನಗಳನ್ನೆಲ್ಲ ಕೊಳ್ಳೆ ಹೊಡೆದ್ರು, ಎಲ್ಲ ಬಾಚ್ಕೊಂಡು ಹೋದ್ರು. ಅವರು ಆ ಥರ ನಮಗೆ ಮೋಸ ಮಾಡಿದ್ರೆ ನಾವು ನಮ್ಮಲ್ಲಿ ಹೆಂಗೆ ಮೋಸ ಮಾಡ್ಕೊತಿದ್ದೀವಿ ಅಂದರೆ, ಒಬ್ಬರನ್ನ ನೋಡಿ ನಾವು ಸಹಿಸಲ್ಲ, ಒಬ್ಬರು ಏಳಿಗೆನ ಸಹಿಸಲ್ಲ, ಆ ಥರ ನಮ್ಮಲ್ಲಿ ಭೇದ ಮಾಡ್ಕೊಂಡು ಹೋಗಿ ಒಬ್ರು ಎಷ್ಟು ಚೆನ್ನಾಗಿದೆ ನಾವು ಹಿಂಗೆ. ಅದ್ರ ಜೊತೆ ಬೇರೆ ಜಾತಿ ಗೀತಿ ಅದು ಇನ್ನೊಂದು ಎಲ್ಲ ಸೀಮೆಗಿಲ್ಲ ಆಳು ಮೂಳು ಒಳ್ಳೆ ತಿಪ್ಪೆ ಆಗ್ಬಿಟ್ಟಿದೆ. ಎಲ್ಲ ಒಳ್ಳೆ ದೇಶನ ನಾವು ತಿಪ್ಪೆ ಅಂತ ಒಂದು ಭಾಗ ಮಾಡಿದ್ದೀವಲ್ಲ, ಆ ಥರ ಮನಸ್ಸೊಳಗೆ ಅದನ್ನು ಕೂಡ ಬಿತ್ತನೆ ಮಾಡ್ಕೊಂಡು ಹೋಗ್ತಾ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆ ಥರ ನಾವೇ ಒಂದು ಕಡಿವಾಣ ಹಾಕೊಂಬಿಟ್ಟು ಅದ್ರದ್ದು ಪ್ರಭಾವ, ಅದ್ರ ಪರಿಣಾಮನ ನಾವೇ ಅನುಭವಿಸ್ತಾ ಇದ್ದೀವಿ. ಮನಸ್ಸಿನ ನೆಮ್ಮದಿ ಇಲ್ಲದೆ, ಸಂತೋಷ ಇಲ್ಲದೆ ನಾವೇ ಅದು ಅನುಭವಿಸ್ತಿರೋದು. ಸೊ ನಾವೆಲ್ಲರೂ ಒಂದೇ ತಾಯಿ ಹೊಟ್ಟೆ ಹುಟ್ಟಿರೋಂಥ ಭಾರತದ ಪ್ರಜೆಗಳಾಗಿ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿರಬೇಕು. ಬಟ್ ಆ ಒಂದು ಒಗ್ಗಟ್ಟಿಲ್ಲ. ಸೊ ಹಂಗಾಗಿ ನಮ್ಮ ಒಂದು ಸುಖ ಸಂತೋಷನ ನಾವೇ ಒಂದು ಕಳ್ಕೊತಿದ್ದೀವಿ ಅಂತ ಹೇಳ್ತೀನಿ ಈ ಒಂದು ವಿಷಯದಲ್ಲಿ. ಒಂದೇ ಮನೆಯಲ್ಲಿ ಒಗ್ಗಟ್ಟಿರೋದಿಲ್ಲ, ಕೆಲವು ಮಂದಿಗಳು ಇರ್ತಾರೆ ಕೆಲವು ಪ್ರಪಂಚದಲ್ಲಿ. ಮತ್ತು ನಾನೇನು ಹೇಳ್ತೀನಿ ಅಂದರೆ ಯಾರಾದ್ರು ಏನಾದ್ರು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದೇ ಮನೆಯಲ್ಲಿ ಒಗ್ಗಟ್ಟಿರೋದಿಲ್ಲ, ಒಂದೇ ಮನೆಯಲ್ಲೇ ಅವರೇ ಚುಚ್ಕೊಂಡು ಸಾಯಿಸ್ತಾರೆ. ಅವ್ರು ಹೇಳಿ ಇವ್ರು ಸೇರಿ ಇವ್ರು ಹೇಳಿ ಅವೆಲ್ಲ ಬಿಟ್ಬಿಟ್ಟು ನಾವೆಲ್ಲ ಒಂದೇ, ಎಲ್ಲರೂ ಬೆಳೆಯೋದಕ್ಕೆ ಸಾಥ್ ಕೊಡಬೇಕು, ಎಲ್ಲರೂ ಅನ್ನನೇ ಊಟ ಮಾಡಬೇಕು. ಬೆಳೆದ್ರೆ ಮಾತ್ರ ಅನ್ನ ಊಟ ಮಾಡ್ತಾರೆ, ಬೆಳೆದ ಚಿಕ್ಕವ್ರು ಮಾತ್ರ ಮಣ್ಣು ತಿಂತಾರೆ. ಏನಿಲ್ಲ, ಅವರು ತಿನ್ನೋದು ಅನ್ನ, ಇವರು ತಿನ್ನೋದು ಅನ್ನ. ಒಂಚೂರು ಜಾಸ್ತಿ ತಿಂತಾರೆ, ಒಂಚೂರು ಕಮ್ಮಿ ತಿಂತಾರೆ, ಅಷ್ಟು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ನೆಮ್ಮದಿಯಾಗಿರಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು. ನಮ್ಮ ದೇಶನ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು, ಇನ್ನೂ ವೃದ್ಧಿ ಮಾಡಬೇಕು. ಹೌದು, ಎಲ್ಲ ಬೆಳೆಸಬೇಕು. ನಮ್ಮ ದೇಶದ ಹೆಸರನ್ನ ಒಂದು ಒಳ್ಳೆ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು. ಹೌದು, ನಮ್ಮ ದೇಶ ಹೆಸರನ್ನ ಮೇಲೆ ತಗೊಂಡೋಗೋದು, ಕೆಳಗಿಳಿಸೋದು ಎಲ್ಲ ನಮ್ಮ ಕೈಲೇ ಇದೆ. ನಾವು ಯಾವಾಗ ಒಳ್ಳೆ ರೀತಿಯಿಂದ ನಡ್ಕೊತೀವೋ ಆವಾಗ ಎಲ್ಲನೂ ಸರಿಯಾಗುತ್ತೆ. ಯಾವತ್ತೂ ಒಳ್ಳೆದನ್ನೇ ಮಾತಾಡೋಣ, ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದನ್ನೇ ಕೇಳಿಸ್ಕೊಳ್ಳೋಣ. ಅದು ಬಿಟ್ಬಿಟ್ಟು ಹೊಟ್ಟೆ ಕಿಚ್ಚು, ಹಿಂಸೆ, ದ್ರೋಹ, ಮೋಸ, ಹೊಡೆತನ, ವಂಚನೆ, ಕೊಲೆ, ಸುಲಿಗೆ, ಕಳ್ಳತನ ಇವೆಲ್ಲ ಯಾಕೆ ಫ್ರೆಂಡ್ಸ್? ಇವೆಲ್ಲ ಬಿಟ್ಬಿಟ್ಟು ಸ್ವತಂತ್ರ ಸಿಕ್ಕಿದೆ ಅಂತಂದು ಕುಂದಾಡ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಇರೋಣ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹೌದು, ಯಾಕಂದರೆ ಈಗ ಯಾರೋ ಹೊರ್ಗಿನ ದೇಶದವ್ರು ಬಂದು ನಮಗೆ ಹಾನಿ ಮಾಡ್ತಾರೆ, ನಮಗೇನೋ ತೊಂದರೆ ಮಾಡ್ತಾರೆ ಅನ್ನೋದು ಬೇಡವೇ ಬೇಡ. ನಮ್ಮ ದೇಶದಲ್ಲಿ ನಮ್ಮವರೇ ತೊಂದರೆ ಹೆಂಗೆ ಅಂದರೆ ನಮ್ಮ ಕೈ ನಾವೇ ನಂಬಂಗಿಲ್ಲ ಫ್ರೆಂಡ್ಸ್. ಆ ಥರ ಆಗ್ತಾ ಇದೆ ಅಂತಂದಾಗ ನಾವು ಒಳ್ಳೆ ಬುದ್ಧಿ ಕಲಿಯೋದು ಆದಷ್ಟು ತುಂಬ ಒಳ್ಳೆಯದು. ಪ್ರಪಂಚ ತುಂಬಾ ಒಂದು ವರ್ಸ್ಟಲ್ಲಿ ಹೋಗ್ತಾ ಇದೆ. ಯಾಕೆ ಈ ಥರ ಹೋಗ್ತಾ ಇದೆ ಗೊತ್ತಿಲ್ಲ. ಎಲ್ಲರೂ ಆದಷ್ಟು ಒಳ್ಳೆ ಬುದ್ಧಿ ಕಲಿಯೋಣ, ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯದನ್ನೇ ಕೇಳಿ, ಅದಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದ್ರಿಂದ ನಾವು ಹೋದರೆ ನಮ್ಮಿಂದ ಒಳ್ಳೆಯದು ಖಂಡಿತ ಬರುತ್ತೆ, ಒಳ್ಳೆಯದಾಗೇ ಆಗುತ್ತೆ. ಹೌದು, ಇನ್ನೊಂದು ಈ ಒಂದು ಸಂದರ್ಭದಲ್ಲಿ ಈ ವಿಷಯನ ನಾವು ಪ್ರಸ್ತಾವನೆ ಮಾಡೋದು ಇಷ್ಟಪಡ್ತೀನಿ. ಏನಂತಂದರೆ, ಈಗ ಸ್ವತಂತ್ರ ಸಿಕ್ಕಿದ ದಿನ ಅಂತ ನಾವೇನು ಆಚರಿಸ್ತೀವಲ್ಲ, ಇದು ಬರೀ ಆಗಸ್ಟ್ 15 ದಿನ ಮಾತ್ರ ಸ್ವತಂತ್ರ ಸಿಕ್ಕಿದೆ ಅಂತಲ್ಲ. ಪ್ರತಿಯೊಂದು ದಿನ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತಲೇ. ಯಾಕಂದರೆ ಆವತ್ತಿನ ದಿನ ಮಾತ್ರ ನಾವು ಆಚರಿಸ್ತೀವಿ, ಮಿಕ್ಕಿದ ದಿನ ಎಲ್ಲ ಒಬ್ಬರಿಗೆ ಇದು ಮಾಡಿಕೊಂಡು ಹಿಂಗೆ ಮಾಡು ಅಂತ ಹೇಳ್ತಾರೆ. ಉದಾಹರಣೆಗೆ ನಮಗೆ ಕಮೆಂಟ್ ಹಾಕೋರೆ ಕೂಡ ನಮಗೆ ಅಂತಲ್ಲ, ಪ್ರತಿಯೊಬ್ಬ ಕ್ರಿಯೇಟರ್ಸಿಗೂ ನಾವು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇರೋದು. ನಮ್ಮ ವ್ಯೂವರ್ಸ್ ಅಂದರೆ ನಮ್ಮ ಫ್ಯಾಮಿಲಿ ಅಂತಲೇ ಭಾವಿಸ್ತೀವಿ. ಅವ್ರು ಒಳ್ಳೆಯರಾಗಿರ್ಬೋದು, ಕೆಟ್ಟರಾಗಿರ್ಬೋದು. ಕೆಟ್ಟರ ನಮ್ಮ ಫ್ಯಾಮಿಲಿ ಅಂತ ಹೇಳೋದಕ್ಕಾಗಲ್ಲ. ಬಟ್ ಆದರೆ ಬ್ಯಾಡ್ ಕಮೆಂಟ್ ಆಗ್ತಿರಲ್ಲ, ನಾವು ನಿಮ್ಮವರು ಅಂತ ತಾನೇ ವೀಡಿಯೋ ನೋಡಿದ್ರೆ ಅಥವಾ ಇಷ್ಟ ಆಗುತ್ತೆ ಅಂತ ಅಂದಮೇಲೆ ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಪಾಯಿಂಟಷ್ಟು ನಮಗೆ ಜಾಗ ಕೊಟ್ಟಿದ್ದೀರಾ. ಕೆಟ್ಟದಾಗ ಕೊಟ್ಟಿದ್ದೀರಾ, ಒಳ್ಳೆದಾಗ ಕೊಟ್ಟಿದ್ದೀರಾ, ಒಂದು ಪಾಯಿಂಟಷ್ಟು ಜಾಗ ಕೊಟ್ಟಿದ್ದೀರಾ. ಆ ಜಾಗ ಇರೋದಕ್ಕೆ ಇವತ್ತು ವೀಡಿಯೋ ನೋಡಿದ್ದೀರಾ ಅಂದಾಗ ನೀವು ಅದನ್ನು ಒಳ್ಳೆ ರೀತಿ ಟರ್ನ್ ಮಾಡ್ಕೊಳ್ಳಿ. ಕೆಟ್ಟದಾಗಿ ಕಮೆಂಟ್ ಹಾಕೋದಕ್ಕೆ ಹೋಗ್ತಾರೆ. ಕೆಟ್ಟದ್ದು ಅನ್ಸಿದ್ರೆ ಸುಮಾರು ಆಪ್ಷನ್ಸ್ ಇದ್ದಾವೆ, ಅದನ್ನು ಯೂಸ್ ಮಾಡ್ಬೋದು. ಒಬ್ಬರಿಗೆ ಅನ್ನೋದ್ರಿಂದ ಆಡೋದ್ರಿಂದ ಏನೂ ಸಿಗಲ್ಲ. ಹೌದು, ಒಬ್ರಿಗೆ ನೋವು ಕೊಡೋದ್ರಿಂದ ಏನೂ ಸಿಗಲ್ಲ. ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರೂ ಸಂತೋಷವಾಗಿರಬೇಕು ಅಂದರೆ ಎಲ್ಲರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆದನ್ನೇ ಮಾಡಬೇಕು. ಬಂದು ಸಿಕ್ತು ವೀಡಿಯೋ ಹಾಕೋ ಕಮೆಂಟ್ ಬಂದು ಹಾಗೆ ಹೀಗೆ ಇವೆಲ್ಲ ಯಾಕಂದರೆ ಏನು ಹೇಳೋದಕ್ಕಾಗಲ್ಲ. ಈ ಥರ ಎಲ್ಲ ಕೆಟ್ಟದ ಕಮೆಂಟ್ ಹಾಕಿದ್ರೆ ನಾವು ಯಾವ ಥರ ಮಾತಾಡಬೇಕೋ ಗೊತ್ತಿಲ್ಲ. ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ಹೇಳಿ, ಒಳ್ಳೆಯದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ಬೋದು. ಬಿಟ್ಟರೆ ಅದ್ರ ಮೇಲೆ ನಾವು ಏನು ಹೇಳೋದಕ್ಕಾಗಲ್ಲ. ಅಷ್ಟೇ ನಾನು ಏನು ಹೇಳಕ್ಕೆ ಬಂದಿದ್ದು ಅಂತಂದರೆ,
ಈಗ ನಾವೇ ಅಂತಲ್ಲ, ಎಷ್ಟೋ ಜನ ಯೂಟ್ಯೂಬರ್ ಕ್ರಿಯೇಟರ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮ್ ರೀಲ್ ಕ್ರಿಯೇಟರ್ಸ್ ಇದ್ದಾರೆ, ಯಾರೇ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇದ್ದಾರೋ ಅವ್ರಿಗೆಲ್ಲರಿಗೂ ಕೆಲವರು ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಕೆಲವರು ಮಾತ್ರ, ಎಲ್ಲರೂ ಹಂಗೆ ಆಗ್ತಲ್ಲ, ಒಳ್ಳೆ ವ್ಯೂವರ್ಸ್ ಕೂಡ ಇದ್ದಾರೆ. ಎಷ್ಟು ಜನ ಮನಸ್ಸು ತುಂಬ ಹಾರೈಸ್ತಾರೆ. ಇನ್ನು ಬರ್ತ್ಡೇ ಆಗಿರ್ಬೋದು, ಇಲ್ಲ ಆ್ಯನಿವರ್ಸರಿ, ಇಲ್ಲ ಮದುವೆ, ಏನೇ ಫಂಕ್ಷನ್ ಇದ್ದರೂ ಒಳ್ಳೇದಾಗಲಿ, ಹ್ಯಾಪಿ ಮ್ಯಾರಿಡ್ ಲೈಫ್, ಇಲ್ಲ ಹ್ಯಾಪಿ ಬರ್ತ್ಡೇ ಅಂತೆಲ್ಲ ವಿಶ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆಲ್ಲ ನಾವು ಬ್ಯಾಡ್ ಕಮೆಂಟ್ ಏನು ಹಾಕ್ತಾರಲ್ಲ ಅವ್ರಿಗೆ ಮಾತ್ರ ಎಂಥ ಬ್ಯಾಡ್ ಕಮೆಂಟ್ ಅಂದರೆ ತೀರಾ ಓದೋಕ್ಕೂ ಆಗಲ್ಲ, ಕಣ್ಣಾರೆ ನೋಡೋಕ್ಕೆ ಕೂಡ ಆಗಲ್ಲ, ಆ ಥರ ಕಮೆಂಟ್ಸ್ ಹಾಕ್ತಿರ್ತಾರೆ. ಸೊ ಏನಂತ ಹೇಳಕ್ಕೆ ಬರ್ತೀನಿ ಅಂದರೆ, ಈ ನಮಗೆ ತಾಂತಿ ಬೇರೆಯವ್ರು ಬೇಡ, ಬೇರೆ ಹೆಂಗೋ ಕತ್ತೆ ಸುಮ್ಮನೆ ನಾವೇ ಮಾತಾಡೋದು, ನಮ್ಮದೇ ತಾಣ ಕೆಲವು ಆಗ್ತದೆ. ನಮಗೆ ಬಟ್ಟೆ ಸರಿ ಹಾಕ್ಕೊಳ್ಳಿ, ಹಂಗೆ ಹಾಕ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ರಿ, ನೀವು ಸಂಸ್ಕೃತಿನ ಮತ್ತು ಸಂಪ್ರದಾಯನ ನಡೆಸ್ತಾ ಇಲ್ಲ, ನೀವೇನು ಇದು ಮಾಡ್ತೀರಾ ಅಂತೆಲ್ಲ ಹೇಳ್ತಾರಲ್ವ. ಇನ್ನೊಂದು ಸ್ವಾತಂತ್ರ್ಯ ಸಿಕ್ಕಿದೆ ಅಂದಮೇಲೆ, ಹೀಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಆಚರಿಸ್ತೀವಲ್ಲ, ಅದು ಈ ದೇಶದಲ್ಲಿ, ಈ ಒಂದು ಭಾರತ ದೇಶದಲ್ಲಿ ನಾವು ಬದುಕೋದಕ್ಕೆ ಮಾತ್ರ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಲ್ಲ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆತನದೇ ಆದ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಇಷ್ಟ ಬಂದಾಗ ಬದುಕ್ಬೋದು, ಇಷ್ಟ ಬಂದಂಗೆ ಬಟ್ಟೆ ಹಾಕೋಬೋದು, ಇಷ್ಟ ಬಂದಂಗೆ ಜೀವನ ಮಾಡ್ಬೋದು, ಆಯಿತಾ. ಬಟ್ ಏನು ಅಟ್ ದ ಎಂಡ್ ಆಫ್ ಅವನಿಂದ ಯಾರಿಗೂ ತೊಂದರೆ ಆಗಬಾರ್ದಷ್ಟೇ. ರೀತಿ ಬದುಕೋ ಒಂದು ಹಕ್ಕು ಕೂಡ ಸಿಕ್ಕಿದೆ ಈ ದೇಶದಲ್ಲಿ. ಹಾಗಾಗಿ ಪ್ರತಿಯೊಬ್ಬನಿಗೂ ಅವನಿಷ್ಟ, ಅದು ಅವನ ಜೀವನ ಅವನಿಷ್ಟ, ಎಂಥ ಬಟ್ಟೆ ಹಾಕ್ಕೊಂಡು ಅವನಿಷ್ಟ. ಸೊ ಸ್ವಾತಂತ್ರ್ಯ ದಿನಾಚರಣೆ ದಿನ ನಾನೇ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರಿಗೆ ಆಗಲಿ ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಅವರ ಒಂದು ಬಟ್ಟೆ ಬಗ್ಗೆ ಆಗಲಿ, ಅವರ ಸ್ಕಿನ್ ಟೋನ್ ಬಗ್ಗೆ ಆಗಿರ್ಬೋದು, ಅವ್ರ ಹೇರ್ ಬಗ್ಗೆ, ಏನರ ಬಗ್ಗೆನೂ ಅವರ ವೈಯಕ್ತಿಕ ಬಗ್ಗೆ ಯಾರು ಜಡ್ಜ್ ಮಾಡಬೇಡಿ, ಅದ್ರ ಬಗ್ಗೆ ಕಮೆಂಟ್ ಕೂಡ ಹಾಕ್ಬೇಡಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳಿದ್ದನ್ನೇ ಸಾವಿರ ಸಲ ಎಲ್ಲರೂ ಕೂಡ ಅವರ ಪ್ರಜ್ಞೆ ಇಟ್ಕೊಂಡೇ, ಅವರ ಲಿಮಿಟ್ ನೋಡೇ ಜೀವನ ಮಾಡ್ತಿರ್ತಾರೆ. ಇನ್ನೊಬ್ರ ತಾಗ ಹೇಳಿಸ್ಕೊಳ್ಳೋ ಮಟ್ಟಿಗೆ ಯಾರು ಇರಲ್ಲ. ಏನೋ ಒಂದು ಮಾತು ಹೇಳ್ತಾರೆ, ನಿಮ್ಗೆ ಇಷ್ಟ ಆಗಲಿಲ್ವಾ, ಹಂಗೂ ನೀವು ಅವರು ಇಷ್ಟ, ಅವ್ರ ಲೈಫು, ಅವ್ರ ಜೀವನ ಅಂದ್ರೂ ನೀವು ಒಂದು ಮಾತು ಹೇಳಿರ್ತೀರ. ಅದು ಹೇಳುವಾಗ ಒಂದು ಸಲ ಚಂದ, 2 ಸಲ ಚಂದ, 3 ಸಲ ಚಂದ, ಅದೇ ಕತೆ ಮಾಡ್ಕೊಂಡು ಕುಂತಿದ್ದೀರಾ ಅಂತ ಅಂದಾಗ ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮ್ಮ ಮೆಂಟಾಲಿಟಿ ಹೇಗಿದೆ, ನೀವು ಯಾವ ಥರ ಬೆಳೆದಿದ್ದೀರಾ, ನಿಮ್ಮ ವಾತಾವರಣ ಹೆಂಗಿದೆ, ಅದನ್ನೆಲ್ಲನೂ ಕೂಡ ನಾವು ಇಲ್ಲಿ ಡಿಸ್ಟಿಫೈ ಮಾಡ್ಬೋದು ಕುತ್ಕೊಂಡು, ನೀವು ಯಾವ ಥರ ಅಂತೇಳಿ. ಅದಕ್ಕೋಸ್ಕರ ಈ ಸ್ವತಂತ್ರ ದಿನಾಚರಣೆಯಿಂದ ನಾವಿಂದ ಇಷ್ಟೊಂದು ಹೇಳ್ತಾ ಇರೋಂಥದ್ದು ಅಂತಂದರೆ ಹೇಳ್ಬೇಕು ಅನ್ನಿಸ್ತು. ಯಾಕಂದರೆ ಸ್ವತಂತ್ರ ಸಿಕ್ಕರು ಕೂಡ ಅದನ್ನೇ ಹೇಳ್ತಾರಲ್ಲ, ದೇವರು ಪ್ರಸಾದ ಕೊಟ್ಟರು, ದೇವ್ರು ವರ ಕೊಟ್ಟರು ಪೂಜಾರಿ ಕೊಡೋದಿಲ್ವಂತೆ. ತಗೊಂಬಂದು ದೇವ್ರು ವರ ಕೊಡ್ತಾನಂತೆ, ತಗೋ ನಿನಗೆ ಇಂಥದ್ದೊಂದು ಒಳ್ಳೇದು ಅಂತ ಕೊಟ್ಟರೆ ಆ ಪೂಜಾರಿ ತಗೊಂಬಂದು ಆ ಹೂವನ ಭಕ್ತನಿಗೆ ಕೊಡಲ್ವಂತೆ. ಆ ಥರ ಒಂದು ಕತೆ ಆಗ್ಬಿಡುತ್ತೆ ಇಲ್ಲಿ. ಅಂದರೆ ಏನು ಗೊತ್ತಾ, ನೀವು ಗಾಳಿ ಜೊತೆ ಗುದ್ದಾಡ್ದಂಗೆ ನಿಮ್ಮ ಒಂದಿದು ಈ ಎಲ್ಲ ಗೊತ್ತಿದ್ದೂ ಮಾಡ್ತಿರೋ, ಗೊತ್ತಿಲ್ಲದೇನೋ ಮಾಡ್ತಿರೋ, ಅವ್ರ ಲೈಫ್ ಅವ್ರ ಇಷ್ಟ ಅಂತ ಇದ್ದಾಗ, ಈ ಸ್ವತಂತ್ರ ಭಾರತದಲ್ಲಿ ನಾವಿದ್ದು ನಿಮಗೆ ಅದನ್ನು ನಖಾಗ್ರಹ ಇಲ್ಲದೆ ಕೆಲವರು ಗೊತ್ತಿದ್ದೇನೋ ಹಿಂಗೆ ಮಾಡ್ತಾ ಇದ್ದೀರದಾಗ ನೀವು ಗಾಳಿ ಜೊತೆ ಹಿಂಗೆ ಗುದ್ದಾಡ್ದಂಗೆ, ಏನು ನಿಮ್ಮ ಕೈ ನೋವು ಬರುತ್ತೆ, ನಿಮ್ಮ ಬಾಯಿ ನೋವು ಬರುತ್ತೆ, ನಿಮಗೆ ಕೈ ನೋವು ಬರ್ಬೋದು ಅಂತ ನಿಮಗೆ ಇಷ್ಟು ಹೇಳಿದ್ರು ಅವಳಿಗೆ ಅರ್ಥ ಆಗ್ತಾಯಿಲ್ಲ, ಅಥವಾ ಇಷ್ಟು ಹೇಳಿದ್ರು ಹಿಂಗೆ ಮಾಡ್ತಾರೆ ಅಂದಾಗ ನಿಮಗೆ ನೋವಾಗುತ್ತೆ. ಅಯ್ಯೋ ನೀನೇನಕ್ಕೆ ಹೇಳೋಕೆ ಹೋಗ್ತೀರಾ? ಯಾರನ್ನೂ ಲಿಮಿಟ್ ಮೀರಿ ಯಾರೂ ಮಾಡಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ಇರೋರು ಅವರು ಲಿಮಿಟ್ಟಾಗೇ ಇರ್ತಾರೆ. ಲಿಮಿಟ್ ಕ್ರಾಸ್ ಯಾರೂ ಮಾಡೋಕ್ಕೆ ಹೋಗಲ್ಲ. ಹೌದಾ? ಎಲ್ಲರೂ ಹೇಗೆ ಒಬ್ಬರು ನೋಡೇ ಒಬ್ಬರು ಮಾಡ್ತಾ ಇರೋದು ಅಂದಾಗ ಅಲ್ಲಿ ತಪ್ಪು ಅನ್ನೋದೇನು ಬರಲ್ಲ. ಎಲ್ಲರೂ ಕೂಡ ಪ್ರಜ್ಞೆ ಇಟ್ಕೊಂಡೇ ವೀಡಿಯೋಸ್ ಮಾಡ್ತಾ ಇರ್ತಾರೆ. ನೀವು ಹೇಳೋಂಥದ್ದು ಅಷ್ಟೊಂದು ಹೆಚ್ಚಾಗಿ ಹೇಳೋಂಥದ್ದು ಯಾರಿಗೇ ಆಗಲಿ ಪಾಯಿಂಟ್ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಅವ್ರ ಜೀವನ ಅವ್ರ ಇಷ್ಟ ಬಂದಂಗೆ ಇರ್ತಾರೆ. ಬಟ್ ಅದ್ರ ಬಗ್ಗೆ ಯಾರು ಕೂಡ ಜಡ್ಜ್ ಮಾಡೋದಿಲ್ಲ. ಯಾಕಂದರೆ ಈಗ ನಾವು ಹೇಳ್ತೀವಪ್ಪ, ಈಗ ನೀವು ಬಂತು ಒಬ್ಬ ವ್ಯಕ್ತಿ ಬಂದುಬಿಟ್ಟು ನೀ ಇಂಥದ್ದೇ ಬಟ್ಟೆ ಹಾಕ, ಇಂಥದ್ದೇ ಇರು, ಇಂಥ ಕೆಲಸನೇ ಮಾಡು, ಹಿಂಗೆ ಬದುಕು ಅಂತ ಹೇಳ್ತೀವಿ. ಹಂಗೆ ಬದುಕ್ತಾನೆ. ಆ ವ್ಯಕ್ತಿ ಕಡೆಯಿಂದ ಒಂದು ಆನ್ಸರ್ ಬರುತ್ತೆ, ಯಾಕೆ ನೀ ಹೇಳಿದ ಮಾತು ಕೇಳಬೇಕು, ನಾನು ನೀ ಹೇಳಿ ಬಟ್ಟೆನೇ ಹಾಕಾಕಬೇಕು, ನೀ ಹೇಳಿ ಕೆಲಸನೇ ಯಾಕೆ ಮಾಡಬೇಕು, ನನ್ನ ಜೀವನ ನನ್ನ ಇಷ್ಟ ಅಂತ ಒಂದು ಆನ್ಸರ್ ಬರುತ್ತೆ. ಅದೇ ರೀತಿ ನಮ್ಮದು ಆನ್ಸರು, ನಮ್ಮ ಜೀವನ ನಮ್ಮ ಇಷ್ಟ, ನಮ್ಮ ದೇಹ, ನಮ್ಮ ಬಟ್ಟೆ, ಇಷ್ಟ ಬಂದು ಬಟ್ಟೆ ಹಾಕೊಂತೀವಿ. ಹಂಗೂ ನೀವು ನೋಡೋಕ್ಕಾಗಲಿಲ್ವಾ, ಸ್ಕಿಪ್ ಮಾಡೋ ಆಪ್ಷನ್ ಸಿಕ್ಕಿದ್ದಲ್ಲ, ಸ್ಕಿಪ್ ಮಾಡ್ಬೋದು. ಅದು ಬಿಟ್ಬಿಟ್ಟು ಅಷ್ಟು ಗಂಟೆಗಟ್ಟಲೆ ಟೈಮ್ ತೊಗೊಂಡು ಬರೆದು ಟೈಪ್ ಮಾಡಿ ಸೆಂಡ್ ಮಾಡೋಷ್ಟು ಟೈಮ್ ಇರುತ್ತೆ. ಹಿಂಗೆ ಅಂದ್ಬಿಟ್ಟೆ ಸ್ವೈಪ್ ಆಗ್ಬಿಡುತ್ತೆ. ಅಷ್ಟು ಟೈಮ್ ಬೇಡ, ಅಷ್ಟು ಸ್ವೈಪ್ ಮಾಡೋಷ್ಟು ನಿಮಗೆ ತಾಳ್ಮೆ ಇರಲ್ಲ. ಕುತ್ಕೊಂಡು ಟೈಪ್ ಮಾಡಿಕೊಂಡು ಒಂದು ಲೆಂತಿ ಕಳಿಸೋಷ್ಟು ತಾಳ್ಮೆ ಇರುತ್ತೆ ನೋಡಿ. ಇದಕ್ಕೆ ನಾವೇನು ಹೇಳಬೇಕು ಅಲ್ವಾ? ಸೊ ಅಷ್ಟೇ. ಇಂಡಿಪೆಂಡೆನ್ಸ್ ಡೇ ನಾವೇನು ನಿಮಗೆ ಹೇಳ್ತೀವಿ ಅಂದರೆ, ಯಾರಿಗೂ ಕೂಡ ಬ್ಯಾಡಾಗಿ ಕಮೆಂಟ್ ಹಾಕ್ಕೋಗ್ಬೇಡಿ. ಯಾರೇ ಕ್ರಿಯೇಟರ್ಸ್ಗೂ, ಯಾರೇ ಒಂದು ಯೂಟ್ಯೂಬರ್ಸ್ ಕೂಡ ಬ್ಯಾಡಾಗಿ ಕಮೆಂಟ್ ಹಾಕ್ಬೇಡಿ. ಅವ್ರ ಇಷ್ಟ ಬಂದಾಗಿರಲಿ, ನಿಮ್ಗೆ ಇಷ್ಟ ಬಂದು ನೀವಿರಿ ಅಷ್ಟೇ. ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾರೆ ಅಂತಂದರೆ ಅದು ಅವ್ರ ಹಣೆ ಬರನ, ಅವ್ರ ಕರ್ಮನೋ, ಅದು ಅವರು. ನಿಮ್ಮ ಲೈಫಲ್ಲಿ ನೀವು ಏನೋ ಒಂದು ಜಾಬ್ ಮಾಡ್ತಾ ಇರ್ತೀರ, ನೀವು ನಿಮ್ಮ ಹೊಟ್ಟೆ ಪಡಿಗೆ ಏನೋ ಮಾಡ್ತಾ ಇರ್ತೀರ, ನಿಮ್ಮ ಖುಷಿಗೆ ನೀವೇನೋ ಮಾಡ್ತಾ ಇರ್ತೀರ. ಅದೇ ಥರ ರೀಲ್ಸ್ ಮಾಡೋದು ಕೂಡ, ಯೂಟ್ಯೂಬ್ ಮಾಡೋರು ಅವ್ರ ಖುಷಿ, ಅವ್ರಿಗಲ್ಲಿ ಏನೋ ಖುಷಿ ಸಿಗ್ತಾ ಇರುತ್ತೆ, ನೆಮ್ಮದಿ ಸಿಗ್ತಾ ಇರುತ್ತೆ, ಅವ್ರು ಮಾಡ್ಕೊತಾರೆ. ಅವ್ರ ಪಾಡಿಗೆ ಅವ್ರು ಇರೋದು ಬಿಡಿ. ನೀವೇನೋ ಮಾಡ್ತಾಯಿದ್ರೆ ಬಂದು ನಾವು ಕೂಡ ಅದೇ ಥರ ನಾವು ಯಾರ್ದಾದ್ರೂ ಜಾಬ್ ತೊಗೊಂಡು ಹಂಗೆ ಮಾತಾಡ್ತೀವ, ಅಯ್ಯೋ ಇವ್ರು ಈ ಥರ ಜಾಬ್ ಮಾಡ್ತಾರಲ್ಲ, ಹಂಗೆ ಇವ್ರು ಈ ಥರ ಅದ್ರ ಬಗ್ಗೆ ನಾವು ಮಾತಾಡ್ತೀವ? ಇಲ್ಲ ಅಲ್ವಾ? ನಮ್ಮದಲ್ಲಿ ನಾವು ನಿಮ್ಮ ಕಣ್ಣಿಗೆ ಕಾಣ್ತೀವಿ, ಅದೇ ನೀವು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಂದಾಗ
ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಏನೋ ಸಿಕ್ಬಿಟ್ಟಿದ್ದಾರೆ, ಇಲ್ಲಿ ಕಮೆಂಟ್ ಆಪ್ಷನ್ ಇದೆ ಅಂದರೆ ಒಂದೆರಡು ಪ್ರೀತಿಯಿಂದ ಮಾತಾಡಲಿಕ್ಕೆ ಇರೋಂಥದ್ದು, ಬರೀ ಕೆಟ್ಟದ್ದನ್ನು ಮಾಡೋದಕ್ಕಲ್ಲ. ಕೆಟ್ಟದ್ದನ್ನು ಮಾಡಿದ್ರೆ ನಮ್ಮ ದೇಶದಲ್ಲಿ ಸ್ವತಂತ್ರ ಸಿಕ್ಕರೂ ಕೂಡ ಏನು ಸಾರ್ಥಕ, ಏನು ವಲ್ಗರ್ ಜನಗಳು ಈ ಥರ ಬ್ಯಾಡ್ ಕಮೆಂಟ್ ಆಗ್ತಾ ಇದ್ರೆ ಇಲ್ಲಿ ನಮಗೆ ಸ್ವತಂತ್ರ ಏನು ಸಿಕ್ತು, ಒಳ್ಳೆ ಮನಸ್ಸಿರೋಂಥ ಜನಗಳು ಎಲ್ಲಿದ್ದಾರೆ? ಈ ಥರ ಒಂದು ದೇಶದಲ್ಲಿ ಇದ್ದುಕೊಂಡು ಇಷ್ಟು ಹೋರಾಡಿ, ಗಾಂಧಿ ತಾತ ಅವರು ಇಷ್ಟು ಹೋರಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಕ್ಕೂ ಏನು ಸಾರ್ಥಕ? ಈ ಥರ ವಲ್ಗರ್ ಮೆಂಟಾಲಿಟಿ ಇಟ್ಕೊಂಡು ಒಂದು ಹೆಣ್ಣು ಮಗುವಿಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ರೆ ಏನು ಸಾರ್ಥಕತೆ ಬಂತು? ಆ ಭಗವಂತನಾದ್ರೂ ಮೆಚ್ತಾನ? ಆ ಮನುಷ್ಯ ತನ್ನ ಜೀವನ ತ್ಯಾಗ ಮಾಡಿ ಉಪವಾಸ ವನವಾಸ ಇದ್ದು ಈ ದೇಶ ನಮಗೆ ಕೊಟ್ಟೋದ್ರು, ಕಾಪಾಡಿ ಕೊಟ್ಟೋದ್ರು. ಗಾಂಧಿ ತಾತ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ, ಓಬವ್ವ, ಕೆಂಪೇಗೌಡ ಅವರು ಅವರೆಲ್ಲ ಎಷ್ಟು ಜೀವನೇ ನಮಗೆ ಸ್ವಾತಂತ್ರ್ಯ ಕೂಡ ಒಂದು ಬರದಲ್ಲಿ ಅಲ್ವಾ? ಎಲ್ಲ ಒಳ್ಳೇದು ನಾವು ಸಾಧ್ಯದಷ್ಟು ಒಳ್ಳೇದು ಮಾಡೋಣ. ನಾವು ಇರೋಂಥ ಏರಿಯಾದಲ್ಲಾದರೂ 4 ಜನ ಗುರ್ತು ಹಿಡಿಯೋ ಥರ, ಅದು ಬಿಟ್ಬಿಟ್ಟು ಅಯ್ಯೋ ಕೆಟ್ಟ ನನ್ನ ಮಗ ತುಳು ಕೆಟ್ಟೋಳು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಸಾಧ್ಯದಷ್ಟು ಒಳ್ಳೆಯರಪ್ಪ ಅಂತಾರೆ. ನಮ್ಮ ಏರಿಯಾದಲ್ಲೇ ಸಾಕು, ನಮ್ಮ ಏರಿಯಾದಲ್ಲೇ 4 ಜನ ಒಳ್ಳೆಯರು ಅಂತ ಅಷ್ಟೇ ಅನ್ನಲಿ. ಅಲ್ಲ, ಒಟ್ಟು ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಆ ಥರ ಬದುಕಿ ಯಾರ ಒಂದು ಜೀವನನೂ ಕೂಡ ಚರ್ಚೆ ಮಾಡಬೇಡಿ, ಯಾರ ಒಂದು ಜೀವನ ಬಗ್ಗೆ ಕೂಡ ಕಮೆಂಟ್ ಮಾಡಬೇಡಿ. ಆದರೆ ಒಳ್ಳೇದು ಮಾತಾಡಿ. ಯಾವ ಥರ ಬರ್ತದೆ ಬರ್ರಿ ಹೊಟ್ಟೆ ಕಿಚ್ಚಿಬಿಟ್ರೆ ಇನ್ನೇನು ಇಲ್ಲ ಫ್ರೆಂಡ್ಸ್. ನಮ್ಮ ಈ ಬ್ಯಾಡ್ ಜನ ಏನಿದಾರಲ್ಲ, ಇಂಥ ಒಂದು ಒಳ್ಳೆ ಹೋರಾಟ ಮಾಡಿ ಪಡೆದಂಥ ದೇಶದಲ್ಲಿ ಇರೋಂಥ ಒಂದಷ್ಟು ಜನಗಳಲ್ಲಿ ಹೊಟ್ಟೆ ಕಿಚ್ಚಿಂದ, ಹೊಟ್ಟೆ ಉರಿಯಿಂದನೇ ಅರ್ಧ ಹಾಳಾಗ್ತಾ ಇದೆ ಬಿಟ್ಟರೆ ಇನ್ನೇನು ಅಲ್ಲ. ಅವ್ರ ಹಣೆ ಬರ ಅಲ್ಲ, ಅವ್ರ ಕರ್ಮ ಅಲ್ಲ, ಅವರ ಒಂದು ಇನ್ನೇನು ಅಲ್ಲ. ಅವ್ರು ನೋಡಿ ಸಹಿಸದೇ ಮಾಡ್ತಾರಂಥ ಒಂದು ಕೆಟ್ಟ ಕಾರ್ಯಗಳು, ಕೃತ್ಯಗಳು, ಮಾತುಗಳು, ನಿಂದನೆಗಳು, ಶೋಧನೆಗಳು, ಇನ್ನೇನೇನೆಲ್ಲ ಹೇಳ್ಬೋದು ಹೇಳಿ? ಆ ಹೊಟ್ಟೆ ಉರಿ ಸಂಕಟದಿಂದನೇ ಕಾಲೆಳೆದು ಕೊಂಡಿಸ್ತಾ ಇದ್ದಾರೆ. ಯೋಗ್ಯತೆ ಇದ್ದರೆ ಏನು ಬೇಕಾದರೂ ಮಾಡ್ತಾರೆ ಬಿಡಿ. ಅವ್ರ ಯೋಗ್ಯತೆ ಅವ್ರ ಯೋಗ್ಯತೆ ಅವ್ರ ಅರ್ಹತೆಯಿಂದ ಅವ್ರು ಏನಾದರೂ ಸಾಧನೆ ಮಾಡಲಿ, ನೀವು ಸಾಥ್ ಕೊಡಿ. ಆದರೆ ಇಲ್ಲ ಅಂತಂದರೆ ನಿಮ್ಮ ಕೆಲಸ ನೀವು ನೋಡ್ಕೋಬೋದಲ್ಲ, ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಹೇಗಿತ್ತು? ಸ್ವತಂತ್ರ ದಿನಾಚರಣೆಯೊಂದು ನಾವು ನಮಗೆ ತಿಳಿದ ಮಟ್ಟಿಗೆ, ನಾವು ಇನ್ನು ಪುಟ್ಟ ಮಕ್ಕಳ ಥರನೇ, ನಾವು ಏನೋ ದೊಡ್ಡ ವೇದಾಂತಿ ಅಲ್ಲ, ವಿದ್ವಾಂಸರು ಅಲ್ಲ, ವೇದಾಂತಿನೂ ಅಲ್ಲ. ನಾವು ಪಟ್ಟ ಅನುಭವಗಳು, ನಾವು ಪಟ್ಟ ಕಷ್ಟಗಳು, ನಾವು ಪಟ್ಟ ನಿಂದನೆಗಳು ಅವನ್ನೆಲ್ಲನೂ ನಾವು ಇನ್ಕ್ಲೂಡ್ ಮಾಡಿ 4 ಮಾತಾಡಬೇಕು ಅನ್ನಿಸ್ತು. ನಮ್ಮ ದೇಶ ನಮಗೆ ಹೆಮ್ಮೆ ಅಲ್ವಾ? ನಮ್ಮ ತಾಯಿ ನಮಗೆ ಅಲ್ವಾ ಅಚ್ಚುಮೆಚ್ಚು. ನಮ್ಮ ಎತ್ತ ತಾಯಿನ ಎಷ್ಟು ನಾವು ಪ್ರೀತಿಯಿಂದ ಕಾಣ್ತೀವಿ ಅಂದಾಗ ನಮ್ಮ ದೇಶನೂ ಕೂಡ ಹಂಗೆ. ಈ ದೇಶದ ಪ್ರಜೆ ಆದಮೇಲೆ ನಾವು ಬಿಟ್ಕೊಳ್ಬಾರ್ದು, ಅಥವಾ ನಾವು ಪ್ರೀತಿಯಿಂದನೇ ಕಾಣಬೇಕು, ಎಲ್ರಿಗೂ ಒಳ್ಳೆಯದನ್ನೇ ಹಾರೈಸಬೇಕು, ಖುಷಿಯಿಂದ ಕುಣಿದು ಕುಪ್ಪಳಿಸ್ಬೇಕು, ಆಯಿತಾ? ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ಮಗಳು ಚಾನಲ್ ಒಂದಿದೆ, ರಶ್ಮಿ ರಶ್ ಅಂತ, ಇವಳ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ ಇಷ್ಟೇ. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್ಸ್, ಮಿಲಿಯನ್ ವ್ಯೂಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಲಾಟ್ಸ್ ಆಫ್ ಲವ್ ಯು ಗಾಯ್ಸ್. ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಾವಿಬ್ಬರು ನಮ್ಮ ಒಂದು ಚಾನಲಿಂದ ಏನು ನಿಮಗೆ ಮೆಸೇಜ್ ಕೊಡ್ತೀವಿ, ಏನು ಹೇಳ್ತೀವಿ, ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ನಮ್ಮ ಇದು ಭಾರತದ ಪ್ರಜೆಗಳಾದ ಪ್ರತಿಯೊಬ್ಬರು ಕೂಡ ಒಂದೇ ತಾಯಿಯಲ್ಲಿ ಹುಟ್ಟಿರೋಂಥ ಮಕ್ಕಳ ಹಾಗೆ ಸಹೋದರ ಸಹೋದರಿಯರ ಥರ. ಸೊ ಅದೇ ಭಾವನೆಯಿಂದ ಎಲ್ಲರೂ ಒಗ್ಗಟ್ಟಾಗಿ, ಓಕೆನಾ, ಅವರು ಇವರು ಅಂತ ಭೇದ ಭಾವ ಮಾಡದೇ ಇರೋ ಥರ, ಯಾವುದೇ ರೀತಿ ಭೇದ ಭಾವ ನಿಂದನೆಲ್ಲ ಮಾಡಿಕೊಂಡು ಆ ಥರ ಎಲ್ಲ ನೀವು ಸ್ಪ್ರೆಡ್ ಮಾಡದೇ ಇರೋ, ಹೊಟ್ಟೆ ಉರಿ ಸಂಕಟ ಅದೆಲ್ಲ ಸ್ಪ್ರೆಡ್ ಮಾಡದೇ ಇರೋ, ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದೇ ಅನ್ನೋ ಒಂದು ಒಗ್ಗಟ್ಟಿನಿಂದ, ಒಂದು ಭಾವನೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಇರೋಣ ಅಂತ ನಮ್ಮ ಒಂದು ಚಾನಲಿಂದ, ನಮ್ಮ ವಿಡಿಯೋಯಿಂದ ನಿಮಗೊಂದು ಸಂದೇಶ. ಎಲ್ಲರೂ ಒಗ್ಗಟ್ಟಾಗಿರೋಣ, ಎಲ್ಲರಿಗೂ ಒಳ್ಳೆಯದೇ ಹಾರೈಸೋಣ, ಒಳ್ಳೆಯದನ್ನೇ ಮಾತಾಡೋಣ, ಒಳ್ಳೆಯ ರೀತಿ ಜೀವನ ಮಾಡೋಣ. ಓಕೆನಾ ಗೈಸ್? ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್, ಲವ್ ಯು ಆಲ್.